ನಮಸ್ಕಾರ. ವೇದಿಕ ಅರಮನೆಗೆ ಎಲ್ಲರಿಗೂ ಸ್ವಾಗತ. ಮೂಕಾಂಬಿಕಾ ದೇವಿಗೆ ಅನೇಕ ಅತಿ ಶಕ್ತಿಯ ಮಂತ್ರಗಳಿವೆ. ಮೂಕಾಂಬಿಕಾಗೆ ನೇರವಾಗಿ ನೀವು ಹೋಗೋಕ್ಕೆ, ಅನುಗ್ರಹ ತಗೊಳ್ಳೋಕ್ಕೆ, ಅನುಗ್ರಹ ಪಡೆಯಲು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಲ್ವಾ? ಹಾಗಾಗಿ ದೇವಿಯ ಅನುಗ್ರಹವನ್ನು ನೀವು ಇಲ್ಲೇ ಆದಂಥ ಒಂದು ಶಕ್ತಿಶಾಲಿ ಮಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ತಾಯಿಯ ಮಂತ್ರಗಳಾಗಲಿ, ಮಂತ್ರಗಳ ಶಕ್ತಿಯ ಬಗ್ಗೆ ನಾವು ಹಲವಾರು ವಿಡಿಯೋಗಳಲ್ಲಿ ನೋಡಿದ್ವಿ. ಹಾಗೆ ಅಲ್ಲಿ ಹೋಗೋದ್ರಿಂದ ಇರ್ಬೋದು, ನಾವು ತಾಯಿಯ ಮಂತ್ರ ಹೇಳೋದ್ರಿಂದ ಇರ್ಬೋದು, ಯಾವ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಹಾಗಾಗಿ ಈ ಮಂತ್ರವನ್ನು ಸಂಪೂರ್ಣ ಭಕ್ತಿ ಭಾವದಿಂದ ಮನಸ್ಸಲ್ಲಿ ದೇವಿಯನ್ನು ಸುಂದರವಾಗಿ ಕಲ್ಪಿಸಿಕೊಂಡು ಜಪಿಸಬೇಕಾಗಿರುವಂಥ ಒಂದು ಮಂತ್ರ ಇದು. ಮಂತ್ರ ಜಪವನ್ನು ಪ್ರಾರಂಭಿಸುವ ಕ್ಷಣದಿಂದಲೇ ದೇವಿಯ ಅದೃಷ್ಟವಾದಂಥ ಒಂದು ಸಾನ್ನಿಧ್ಯ ನಿಮ್ಮ ಜೀವನದಲ್ಲಿ ಅನುಭವಿಸಲು ಪ್ರಾರಂಭವಾಗುತ್ತದೆ. ಅದು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಯಾವ ರೀತಿ ಅನ್ನುವಂಥದ್ದು. ನಿಮ್ಮ ದುಃಖ, ಸಂಕಟ, ಕಷ್ಟ ಎಲ್ಲ ನಿಧಾನವಾಗಿ ದೂರ ಆಗಿ ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ದರೆ ಎಲ್ಲ ನಿವಾರಣೆ ಆಗಲು, ಹಾಗೆ ಜೀವನದಲ್ಲಿ ಅಡೆತಡೆಗಳು ಏನಾದರೂ ಇದ್ದಲ್ಲಿ ಅದು ಕೂಡ ದೂರವಾಗುತ್ತದೆ. ಈ ಮಂತ್ರ ಅಷ್ಟೊಂದು ಪರಿಣಾಮಕಾರಿ, ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳಬಹುದಾದಂಥ ಒಂದು ಮಂತ್ರ ಇದು. ಸಣ್ಣ ಮಂತ್ರ ಇದು. ಎಲ್ಲರೂ ಕೂಡ ಈಸಿಯಾಗಿ ಇದನ್ನು ಜಪನೆ ಮಾಡಬಹುದು. ಹಾಗೆ ಇದನ್ನು ಜಪ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ದೊಡ್ಡವರು ಕೂಡ ಮಾಡ್ಬೋದು. ಹಣಪರವಾದಂಥ ಸಮಸ್ಯೆಗಳಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕೆಲಸ ನಡೆಯದೇ ಇರುವಂಥದ್ದು ಇರಬಹುದು, ಬೇರೆ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂಥ ಯಾವುದಾದ್ರೂ ಒಂದು ನೋವಲ್ಲಿ, ಒಂದು ಸಮಸ್ಯೆಯಿಂದ ನೀವು ಕಷ್ಟಪಡ್ತಿದ್ರೆ ನೀವು ಈ ಒಂದು ಮಂತ್ರವನ್ನು ನೀವು ಜಪ ಮಾಡೋದು ನಿಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಆಸೆ ಯಾವುದೇ ಆಗಿರಲಿ ಅದನ್ನು ಶೀಘ್ರವಾಗಿ ಸಾಧಿಸಲು ಈ ಮಂತ್ರ ನಿಮಗೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಈ ಒಂದು ಮಂತ್ರವನ್ನು ನೀವು 21 ಬಾರಿ ಜಪಿಸಬೇಕಾಗುತ್ತೆ. ಪ್ರತಿದಿನ ಇದನ್ನು ಜಪಿಸೋದನ್ನು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಹೇಳಿದಾಗೆ ಮಂತ್ರ ತುಂಬ ಶಕ್ತಿಶಾಲಿ ಮಂತ್ರ. ಈ ಮಂತ್ರ ಪರಮೇಶ್ವರಿ ಮಂತ್ರ ಇದು. ಹಾಗಾಗಿ ನೀವು ಪ್ರತಿದಿನ, ಅದರಲ್ಲೂ ಹೆಣ್ಣು ಮಕ್ಕಳು ಮನೆಯಲ್ಲೇ ನೀವಿರೋರಾದರೆ ನೀವು ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಇದನ್ನು ಹೇಳ್ಕೊಂಡು ಹೋಗೋದು ತುಂಬ ನಿಮ್ಮ ಮನೆಯಲ್ಲಿ ಏಳಿಗೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇದನ್ನು ಹೇಳೋಕ್ಕೂ ಮುಂಚೆ ನೀವು ಶುದ್ಧವಾಗಿರಬೇಕು. ಅಂದರೆ ಸ್ನಾನ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ದೇವರಿಗೆ ದೀಪ ಹಚ್ಚಿ, ನಿಮ್ಮ ಮನೆಯಲ್ಲಿ ತಾಯಿಯ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಲಕ್ಷ್ಮೀ ತಾಯಿ ಮುಂದೆ ಆಗಲಿ ಯಾವುದಾದ್ರೂ ಒಂದು ದೇವ್ರ ಮುಂದೆ ನೀವು ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಮಂತ್ರ ಜಪನ ನೀವು ಮಾಡ್ಕೋಬೋದು. ಮಂತ್ರ ಮಿನಿಮಮ್ 21 ಬಾರಿ ನೀವು ಜಪಿಸಬೇಕಾಗುತ್ತೆ. ಮಿನಿಮಮ್ ಅಂದರೆ ಕನಿಷ್ಠ ಅನ್ನೋದನ್ನು ನಾನು ಹೇಳಿದೆ. 21 ಬಾರಿ ಜಪಿಸಿದ್ರೇ ನಿಮಗದು ರಿಸಲ್ಟು. ಇಲ್ಲ ಅಂದರೆ ನೀವು 108 ಬಾರಿ ಜಪಿಸಿದರೆ ಅತ್ಯಂತ ಶಕ್ತಿ ಇರುವಂಥ ಒಂದು ನಂಬರ್ ಇದು. ಹಾಗಾಗಿ ಆ ಪವರ್ಫುಲ್ ನಂಬರನ್ನು ನೀವು ಯೂಸ್ ಮಾಡಿ ಈ ಮಂತ್ರವನ್ನು ನೀವು ಜಪನೆ ಮಾಡಿದಾಗ ನಿಮಗೆ ತುಂಬ ಈಸಿಯಾಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳಬಹುದು. ಇನ್ನು ಇದು ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ ಅಂದರೆ ಖಂಡಿತ ಹೋಗಿ. ತುಂಬ ಒಳ್ಳೆ ರಿಸಲ್ಟು ಸಿಗುತ್ತೆ ನಿಮಗೆ ತಾಯಿ ಹತ್ರ ಹೋಗಿ ಬಂದಮೇಲೆ. ಹಾಗಾಗಿ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಈ ಒಂದು ಮಂತ್ರ ಅದರ ಹೋಗು ಬರಷ್ಟೇ ಪವರ್, ಶಕ್ತಿ ಕೊಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಮಂತ್ರ ಈ ರೀತಿ ಇದೆ. ಓಂ ಐಂ ಗೌರಿ ಐಂ ಪರಮೇಶ್ವರಿ ಐಂ ಸ್ವಾಹ. ಇಷ್ಟೇ ಇರೋದು. ಹಾಗಾಗಿ ಸಿಂಪಲ್ ಆಗಿದೆ, ನೀವು ಬರೆದಿಟ್ಕೋಬಹುದು. ಬರೆದಿಟ್ಕೊಂಡು 108 ಸಾರಿ, ಇಲ್ಲ ಅಂದರೆ ನಿಮಗೆ 21 ಸಾರಿ ಮಿನಿಮಮ್ ಇದನ್ನು ಜಪನೆ ಮಾಡಲೇಬೇಕು. ಇಲ್ಲಾಂದರೆ 108 ಸರಿ ನಿಮಗೆ ಸಮಯ ಇದ್ದಲ್ಲಿ 108 ಸರಿ ಜಪನೆ ಮಾಡೋದನ್ನು ಕೂಡ ಅಭ್ಯಾಸ ಮಾಡಿ. ಪ್ರತಿದಿನ ಮಾಡಿದರೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಆಗಲಿಲ್ಲ ಅಂದರೆ ನೀವು ಪ್ರತಿ ಶುಕ್ರವಾರ ಕೂಡ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಪ್ರತಿ ಶುಕ್ರವಾರ ಬೆಳಗ್ಗೆ ಹೇಳೋದು ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಾದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ. ತೀರಾ ನಿಮಗೆ ಆ ಸಮಯದಲ್ಲಿ ಆಗಲ್ಲ ಅನ್ನೋದಾದರೆ ನಿಮಗೆ ಯಾವಾಗ ಆಗುತ್ತೆ ಅಂದರೆ ಒಂದು 7 ಗಂಟೆ 8 ಗಂಟೆ ಆ ಸಮಯದಲ್ಲಿ ಆಗುತ್ತೆ ಅನ್ನೋದಾದರೆ ಆ ಸಮಯದಲ್ಲಿ ಹೇಳೋದು ಕೂಡ ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಇದು ಎಲ್ಲರಿಗೂ ರಿಸಲ್ಟ್ ತಂದುಕೊಡುತ್ತೆ. ಯಾವ ವಿಷಯಕ್ಕೆ ಅನ್ನೋದನ್ನು ನಾನು ಹೇಳಿದೆ,
ಹಾಗಾಗಿ ನೀವು ಏನು ಮನಸ್ಸಲ್ಲಿ ನಿಮಗೆ ಏನು ನೋವು ಉಂಟು ಮಾಡ್ತಿದೆ ಅದನ್ನು ಎಲ್ಲನೂ ನಾನು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಯಾವ ವಿಷಯದಲ್ಲಿ ನಿಮಗೆ ನೋವಾಗ್ತಿದೆ ಅನ್ನೋದನ್ನು ತಾಯಿ ಹತ್ರ ಹೇಳಿ, ಮಂತ್ರವನ್ನು ಹೇಳಿ, ಖಂಡಿತ ನಿಮ್ಮ ಆಸೆ ಇರ್ಬೋದು, ನಿಮ್ಮ ನೋವಿರ್ಬೋದು, ಎಲ್ಲದಕ್ಕೂ ಈ ಒಂದು ಮಂತ್ರದಿಂದ ಪರಿಹಾರ ಸಿಗುತ್ತೆ. 100% ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ. ತಾಯಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಮಂತ್ರಕ್ಕೂ ಕೂಡ ಇದೆ. ಹಾಗಾಗಿ ಅದನ್ನು ಭಕ್ತಿಯಿಂದ ಹೇಳೋದನ್ನು ಪ್ರಯತ್ನ ಪಡಿ. ನಾನು ಹೇಳಬೇಕಲ್ಲ ಅನ್ನೋ ಒಂದು ಭಾರವನ್ನು ಮನಸ್ಸಲ್ಲಿಟ್ಕೊಂಡು ಹೇಳೋಕ್ಕೆ ಹೋಗಬೇಡಿ. ಭಕ್ತಿಯಿಂದ ಹೇಳಿ. ನೀವೇನು ಅಂದ್ಕೊಂಡು ಹೇಳ್ತಿದ್ದೀರಾ, ನಿಮ್ಮ ದುಃಖ ಇರ್ಬೋದು, ನಿಮ್ಮ ಆಸೆ ಇರ್ಬೋದು, ಏನಿದೆಯೋ ತಾಯಿ ಹತ್ರ ಹೇಳಿ. ಈ ಒಂದು ಮಂತ್ರ ಹೇಳೋದ್ರಿಂದ ನಿಮಗೆ 100% ರಿಸಲ್ಟ್ ಅಂತೂ ಸಿಗುತ್ತೆ. ಹಾಗಾಗಿ ಶುದ್ಧಿಯಿಂದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ. ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ ಹೆಣ್ಣು ಮಕ್ಕಳು ಮಾಡೋದ್ರಿಂದ. ಅವ್ರ ಗಂಡಂದ್ರಿಗೂ ಕೂಡ ಏಳಿಗೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಗಂಡು ಮಕ್ಕಳೇ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ನೀವು ಮನೆಯಲ್ಲಿ ಮಾಡಿದರೆ ಮನೆಯಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ವಾರಾಹಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮವರೆಗೂ ಈ ವಿಡಿಯೋ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮೂಕಾಂಬಿಕೆ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.